ಹಲೋ, ನಮಸ್ಕಾರ ರೀ. ಇವತ್ತಿನ ಈ ವಿಡಿಯೋವನ್ನು ಎಷ್ಟು ಧಾನ್ಲಿ ಮಾಡಿದ್ರೂ ಮಕ್ಕಳಿಗೆ ಬೈಲಾರದೆ ಶಾಂತವಾಗಿ ಪರಿಸ್ಥಿತಿಯನ್ನು ತಿಳಿಯಾಗಿಸುವ ಎಲ್ಲ ತಾಯಂದ್ರಿಗೆ ಅರ್ಪಣೆ ಮಾಡ್ತೀನಿ. ಎಸ್, ನಿಮಗೆ ಗೊತ್ತದ, ಇವತ್ತು ನಾನು ನನ್ನ ಮಗಳ ಟಾಪ್ 6 ಫೇವ್ರೆಟ್ ಬುಕ್ಸ್ಗಳನ್ನು ನಿಮ್ಮ ಜೊತೆ ಹಂಚ್ಕೊಳಿಕ್ಕೆ ಬಂದೀನಿ. ನನ್ನ ಮಗಳಿಗೀಗ 3.5 ವರ್ಷ ವಯಸ್ಸು. ಈಗ ನಾ ಹೇಳುವಂಥ ಪುಸ್ತಕಗಳು 3 ವರ್ಷ ಮೇಲ್ಪಟ್ಟ ಎಲ್ಲ ಮಕ್ಕಳಿಗೂ ಇಷ್ಟ ಆಗ್ತಾವ ಅನ್ನೋದ್ರಾಗ 2 ಮಾತಿಲ್ಲ. ಯಾವುವು ಅಂತಂದ್ರೆ, ಆಕಿಂದು ಫಸ್ಟ್ ಫೇವ್ರೆಟ್ ಪುಸ್ತಕ ಜಂಗಲ್ ಮೇನಿಯಾ. ಈ ಮೋಗ್ಲಿ ಕಥೆಯನ್ನು ಅವರು ಟಿ ವಿನಾಗ ನೋಡಿರ್ತಾರೆ. ಅದ್ರ ಬಗ್ಗೆ ಬುಕ್ ಓದಿದಾಗ ಸ್ವಲ್ಪ ಇನ್ನೂ ಹೆಚ್ಚು ಇಂಟ್ರೆಸ್ಟ್ ಅನ್ನಿಸ್ತದ. ಇದು ಪಾಪಪ್ ಬುಕ್ ಆಗಿರೋದ್ರಿಂದ ಆಕಿನ ಗಮನ ಭಾಳ ಸೆಳೀತದ. ಮತ್ತು ಇದನ್ನು ತಗೊಂಡು ಇದು ಒಂದೇ ಕತೆ 100 ಥರ ಹೇಳ್ತಾಳೆ ಆಕಿನ ಇಮ್ಯಾಜಿನೇಷನ್ನಾಗ ಹೆಂಗೆ ಬರ್ತದೆ ಹಾಗೆಲ್ಲ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ನಿಸ್ತದ ಅನ್ನೋ ಕಾರಣಕ್ಕೆ ಆಕೆಗೆ ಇದು ಇಷ್ಟ ಅಂತ ಅನ್ನಿಸ್ತದ. ಪಾಪಪ್ ಪುಸ್ತಕಗಳು ಮಕ್ಕಳ ಮನಸ್ಸನ್ನು ಸೆಳೆತಾವ ಅನ್ನೋದು ಅಂತ ನನಗೆ ಅನ್ನಿಸ್ತದ ಈ ಪುಸ್ತಕ ಆಕೆ ಇಷ್ಟಪಡೋದನ್ನು ನೋಡಿದಾಗ. ಆಮೇಲೆ ಎಲ್ಲ ಮಕ್ಕಳು ವಿಭಿನ್ನ. ನನ್ನ ಮಗಳಿಗೆ ಆಕೆಗೆ ರಿಲೇಟ್ ಆಗುವಂಥ ಪುಸ್ತಕಗಳನ್ನು ಆಕೆ ಭಾಳ ಇಷ್ಟಪಡ್ತಾಳೆ. ಪುಟ್ಟಿ ಗೆಟ್ಸ್ ಗ್ಲಾಸಸ್, ಹರಿವು ಪಬ್ಲಿಕೇಶನ್ ಅವರು 1 ವರ್ಷದ ಹಿಂದೆ ಹೊರಗೆ ತಂದಂಥ ಪುಸ್ತಕ. ನನಗೂ ಗ್ಲಾಸಸ್ ಇರೋದ್ರಿಂದ ಆಕೆಗೆ, ಅಮ್ಮ ನಿನಗೂ ಗ್ಲಾಸಸ್ ಅದಾವ, ಪುಟ್ಟಿಗೂ ಗ್ಲಾಸಸ್ ಇದ್ವು, ಗ್ಲಾಸಸ್ ಬಂದವು, ಯಾಕೆ ಹಂಗಾಯಿತು ಅದೆಲ್ಲನೂ ಅದು ಸ್ಟೋರಿ ಆಕೆನೇ ನರೇಟ್ ಮಾಡಿ ಹೇಳ್ತಾಳೆ. ಆ ಸ್ಟೋರಿ ಏನಾರೇ ಇರಲಿ, ಆಕೆ ಕತೆ ಕಟ್ಟಿ ಹೇಳೋದು ಬೇರೆನೇ ಇರ್ತದೆ. ಆಮೇಲೆ ಅದಕ್ಕೆ ತನಗೆ ಹೆಂಗೆ ಬೇಕು ಹಂಗೆ ಚಿತ್ರನೂ ಆ ಪುಸ್ತಕದ ಸ್ಥಿತಿ ನೋಡಿದ್ರೆ ಗೊತ್ತಾಗ್ತದೆ ಆಕೆ ಇದನ್ನು ಅದೆಷ್ಟು ಸಲ ಓದ್ಯಾಳ ಅಂಥೇಳಿ. ಇನ್ನೊಂದು ಆಡಲು ಆಟಿಕೆ ಬೇಕಿಲ್ಲ, ಇದು ಕೂಡ ಹರಿವು ಪಬ್ಲಿಕೇಶನ್ ಅವ್ರದ್ದೇ. ಇದ್ರೊಳಗೆ ಆಕೆಗೆ ಆಟದ ಸಾಮಾನು ಭಾಳ ಕೇಳಾಕತ್ತಿದ್ಲು. ಆ ಟೈಮ್ನಾಗ ಈ ಕತೆ ಆಕೆಗೆ ಹೇಳಿದಾಗ ಇತ್ತೀಚೆಗೆ ಆಕೆ ಆಟಿಕೆ ಸಾಮಾನು ಬೇಡೋದನ್ನೇ ಬಿಟ್ಬಿಟ್ಟಾಳ. ಒಂದು ಎಲೆ ತೊಗೊಂಡು ಆಟ ಆಡೋದು, ಏನು ಸಿಕ್ಕಿದ ಸಾಮಾನಾಗಿನ ಎಲ್ಲ ವಸ್ತುಗಳ ಜೊತೆ ಆಟ ಆಡೋದನ್ನು ಕಲ್ಕೊಂಡಾಳ. ಈ ಕತೆನೂ ಆಕೆ ತನ್ನದೇ ರೀತಿಯೊಳಗೆ ಇಂಥ ಚಿತ್ರಗಳಿದ್ದಿದ್ದು ಮಕ್ಕಳಿಗೆ ಜಾಸ್ತಿ ಅಟ್ರಾಕ್ಟ್ ಆಗ್ತವ, ಅವರಿಗೆ ಇಷ್ಟ ಆಗ್ತವ, ತಮ್ಮ ಕಲ್ಪನಾ ಲೋಕ ವಿಸ್ತರಿಸಿಕೊಳ್ಳಲಿಕ್ಕೆ ಸಹಾಯ ಆಗ್ತದೆ. ಇನ್ನು ನಮ್ಮ ಕಡೆ ಉತ್ತರ ಕರ್ನಾಟಕದ ಮಂದಿ ನಾವು ಮಕ್ಕಳಿಗೆ ಯಾವತ್ತೂ ಕುಂಚಿಗೆ ಕಟ್ತೀವಿ, ಕುಲಾಯಿ ಕಟ್ತೀವಿ. ಕುಂಚಿಗೆಯ ಸಾಹಸ ಇದು ಆಕೆಗೆ ಭಾಳ ಇಷ್ಟ. ಅನುಪಮಾ ಬೆನ್ನಚ್ಚಿನ ಮರಡಿ ಅವರು ಬರೆದಂಥ ಅವ್ವ ಪುಸ್ತಕ, ಅವ್ವ ಬುಕ್ಸ್ ಪ್ರಕಟಿಸಿದಂಥ ಪುಸ್ತಕ. ಇದು ಕತೆ ಓದು ಮುಂದಾಗೆಲ್ಲ ಆಕೆ ತನ್ನ ಕುಂಚಿಗೆಗಳ ಕಥೆಯನ್ನು ನನಗೆ ಹೇಳ್ತಿರ್ತಾಳೆ. ಅದು ಅವ್ರು ಹೊಲದು ಕೊಟ್ಟರು, ಇದು ಆ ಅಜ್ಜಿ ಹೊಲದು ಕೊಟ್ಟಾರ, ಇದು ದೊಡ್ಡಮ್ಮ ಹೊಲದು ಕೊಟ್ಟಾರ ಅಂತ ಹೇಳ್ತಿರ್ತಾಳೆ. ಅಂದ್ರೆ ಭಾವನೆಗಳಿಗೆ ಆಕೆ ಎಷ್ಟು ಬೆಲೆ ಕೊಡ್ತಾಳೆ. ಕತೆಗಳನ್ನು ಓದು ಮುಂದಾಗೂ ತನ್ನ ಬದುಕಿಗೆ ರಿಲೇಟ್ ಮಾಡಿಕೊಂಡು ಆ ಕತೆಗಳನ್ನು ಇಷ್ಟಪಟ್ಟು ಕೇಳ್ತಾಳೆ ಮತ್ತು ತಾನೇ ಹೊಸ ಕತೆ ಕಟ್ಟಿನೂ ಹೇಳ್ತಾಳೆ. ಇದು ಆಕೆ ಇನ್ನೊಂದು ಫೇವ್ರೆಟ್ ಪುಸ್ತಕ. ಇನ್ನು 2 ಪುಸ್ತಕ ತಂದಾಳ ಆಕೆಗೆ ಇಷ್ಟ ಆಗುವು. ಅದು ಬರೆಯುವಂಥ ಪುಸ್ತಕಗಳು. ಒಂದು ಪೆನ್ಸಿಲ್ ಕಂಟ್ರೋಲ್, ಇದ್ರೊಳಗೆ ಅಟ್ರಾಕ್ಟಿವ್ ಚಿತ್ರಗಳು ಅದಾವ. ಅವರಿಗೆ ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್ 3 ವರ್ಷದ ನಂತರ ನಾವು ಈ ಪುಸ್ತಕನ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡ್ಬೋದು. ಪೇಜ್ಗಳು ಇನ್ನೊಂದು ಸ್ವಲ್ಪ ಸುಧಾರಿಸಿದ್ರೆ ಚಲೋ ಆಗ್ತಿತ್ತು ಅಂತ ನನಗನ್ನಿಸ್ತು. ಆದ್ರೂ ನಡೀತದ, ಪರವಾಗಿಲ್ಲ, ಚಲೋ ಐತಿ. ಆಕೆ ಬರೀಲಿಕ್ಕೆ ಆಕೆಗೆ ಹೆಲ್ಪ್ ಮಾಡಿದಂಥ ಪುಸ್ತಕ. ಇನ್ನು ಕನ್ನಡ ವರ್ಣಮಾಲೆ, ಇದನ್ನೂ ಅಷ್ಟೇ ಇಷ್ಟಪಟ್ಟಾಳ. ಈ ಬುಕ್ಕಿಂದು ಇನ್ನೊಂದು ಬೆನಿಫಿಟ್ ಏನು ಅಂದ್ರೆ, ಒಂದು ಸಲ ಬರೆದ್ರೆ ಮುಗಿಯೋದಿಲ್ಲ, ಅದನ್ನು ಅಳ್ಕಸ್ ಮತ್ತೆ ಬರಿಬೋದು. ವೈಪ್ ಮಾಡೋದು ಮತ್ತೆ ಬರೆಯೋದು, ವೈಪ್ ಮಾಡೋದು ಮತ್ತೆ ಬರೆಯೋದು. ಈಗ ನರ್ಸರಿಗೆ ಅವ್ರ ಶಾಲೆಯೊಳಗೆ ಕಲಿಸೋದಿಲ್ಲ, ಆದ್ರೆ ಮನೆಯೊಳಗೆ ನಾವು ಕಲಿಸೋದು ಬಿಡಬಾರ್ದಲ್ಲ. ಈಗ ಅಮ್ಮ ಆತನ ಬರೆಯೋದು ಪ್ರಾಕ್ಟೀಸ್ ಮಾಡಾಕತ್ತಾಳೆ. ಹಾಗೆ ಅವಾಗ ಬರೀತಿರ್ತಾಳೆ. ಆಕೆ ಇಷ್ಟಪಟ್ಟು ಚೂಸ್ ಮಾಡಿ ತಗೊಳ್ಳುವಂಥ ಬರೆಯು ಮೂಡಿದ್ದು ಅಂತಂದರೆ ಇವೆರಡು ಪುಸ್ತಕಗಳನ್ನು ತಗೋತಾಳೆ. ಏನೂ ಬೇಸರಾಗಿತ್ತು, ಬುಕ್ ಅಂದ್ರೆ ಒಲ್ಲಾಗಿತ್ತು ಅಂತ ಅನ್ನಿಸ್ದಾಗೂ ಬುಕ್ ತಗೋ ಆರ್ವಿ ಅಂದರೆ ಈ ಪುಸ್ತಕ ತಗೋತಾಳೆ. ಪಾಪಪ್ ಪುಸ್ತಕ ಆಕಿನ ಫೇವ್ರೆಟ್ ಪುಸ್ತಕ. ಇಲ್ಲ ಕತೆ ಹೇಳೋಕೆ ಮೂಡ್ನಾಗಿದ್ಲು ಅಂದ್ರೆ ಕುಂಚಿಗೆಯ ಸಾಹಸ, ಆಡಲು ಆಟಿಕೆ ಬೇಕಿಲ್ಲ, ಪುಟ್ಟಿ ಗೆಟ್ಸ್ ಗ್ಲಾಸಸ್, ಈ ಪುಸ್ತಕಗಳನ್ನು ತಗೋತಾಳೆ. ನೀವು ನಿಮ್ಮ ಮಗುವಿಗೆ ಯಾವ ಪುಸ್ತಕನ ಕೊಡಿಸಿರಿ ಮತ್ತು ಯಾವ ಪುಸ್ತಕನ ಭಾಳ ಇಷ್ಟಪಟ್ಟು ನಿಮ್ಮ ಮಕ್ಕಳು ಓದ್ತಾರೆ, ಆಮೇಲೆ ಹೊಸ ಪುಸ್ತಕಗಳನ್ನು ನಿಮ್ಮ ಮಗುವಿಗೆ ಇಂಟ್ರಡ್ಯೂಸ್ ಮಾಡಿದಾಗ ಅವರ ರಿಯಾಕ್ಷನ್ ಹೆಂಗಿತ್ತು ಅನ್ನೋದನ್ನೆಲ್ಲ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾವು ಓದುವ ಪೀಳಿಗೆಯನ್ನು ಸೃಷ್ಟಿಸೋದು ನಮ್ಮದೇ ಜವಾಬ್ದಾರಿ ಅಲ್ಲ. ಒಂದಿಷ್ಟು ಆಟಿಕೆಗೆ
ವ್ಯಯಿಸುವ ಹಣದೊಳಗೆ ಒಂದು ಸ್ವಲ್ಪ ತೆಗೆದು ಪುಸ್ತಕಕ್ಕೂ ವ್ಯಯಿಸಿದ್ರೆ ಅವರ ಬಾಲ್ಯ ಬಹಳಷ್ಟು ಸೋಜಿಗದಿಂದ ಕೂಡಿರ್ತದ ಅನ್ನೋದು ನನ್ನ ಅಭಿಪ್ರಾಯ. ನೀವೇನಂತೀರಿ? ಮತ್ತೊಂದು ಪುಸ್ತಕಗಳ ವಿಡಿಯೋನಾಗ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ. ಪುಸ್ತಕಗಳನ್ನು ಓದೋಣಂತ, ಓದುವ ಸಂಸ್ಕೃತಿಯನ್ನು ಬೆಳೆಸೋಣಂತ.